ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಉಡುಪಿ ಉಚ್ಚಿಲ ದಸರಾದಲ್ಲಿದ್ದೇನೆ. ಸೊ ಈ ಉಡುಪಿ ಉಚ್ಚಿಲ ದಸರಾ ಎನ್ನುವಂಥದ್ದು ಉಡುಪಿ ಜಿಲ್ಲೆಗೆ ಒಂದು ದೊಡ್ಡ ನಾಡ ಹಬ್ಬವಾಗಿ ಬದಲಾಗ್ತಾ ಇದೆ. ಇದೀಗ 4ನೇ ವರ್ಷದ ಇದು. ಸೊ ಇದರಲ್ಲಿ ಪ್ರಮುಖ ಆಕರ್ಷಣೆ ಈ ವಸ್ತು ಪ್ರದರ್ಶನ. ಇಲ್ಲಿ ಸುಮಾರು ಒಂದು 30ಕ್ಕೂ ಹೆಚ್ಚು ಮಳಿಗೆಗಳಿವೆ. ಸೊ ಒಂದಕ್ಕಿಂತ ಒಂದು ಕೂಡ ಸ್ಫೂರ್ತಿ ನೀಡುವಂತಹ ಒಂದು ವಿಶೇಷ ಮಳಿಗೆಗಳು. ನೀವು ಆರಂಭದಲ್ಲೇ ಒಂದಷ್ಟು ಫಲಪುಷ್ಪ ಪ್ರದರ್ಶನಗಳು ನೋಡ್ತೀರಿ. ಅದು ಅಲ್ಲದೆ ದ್ವಾರವನ್ನ ನೋಡಿ. ಸೊ ನಮ್ಮ ಊರಿನ ನಾವೆಲ್ಲ ಹಾಳು ಕೊತ್ತಳಿಗೆ ಅಂತ ಹೇಳುವಂತ ಇದ್ರಲ್ಲೇ ಪ್ರವೇಶ ದ್ವಾರವನ್ನ ಮಾಡಿರುವಂತದ್ದು. ಸೊ ನಾವು ಅದನ್ನ ನೋಡುವಾಗ ಚೀನಾ ಮಾದರಿ ತರ ಕಾಣುತ್ತೆ, ಬಟ್ ನಮ್ಮದೇ ಒರಿಜಿನ್ ಅದು. ಸೊ ಇಂಥದ್ದನ್ನೆಲ್ಲ ನಮ್ಗೆ ಇದೆಲ್ಲವೂ ಕೂಡ ನಮ್ಗೆ ಸ್ಫೂರ್ತಿ. ಆದ್ರಿಂದ ನಂತರ ನಮ್ಮ ಫಲಪುಷ್ಪ ಪ್ರದರ್ಶನ, ಆ ತರಕಾರಿಗಳಲ್ಲೇ ವಿವಿಧ ಒಂದು ಕಲಾಕೃತಿಗಳನ್ನ ಮಾಡಿರೋದು. ನಂತರ ಸೋನ್ಸ್, ನಮ್ಮ ಉಚ್ಚಿಲದ ಸೋನ್ಸ್ ಫಾರ್ಮ್ ಅಥವಾ ಗಾರ್ಡನ್ ಅವ್ರ ಕಡೆಯಿಂದ ಒಂದು ಏನು ನಮ್ಮ ಗಾರ್ಡನ್ ರಿಲೇಟೆಡ್ ಒಂದಷ್ಟು ಇದೆಲ್ಲ ಇರುವಂತದ್ದು. ಮುಂದೆ ವೆಂಕಿ ಪಲ್ಲಿಮಾರ್ ಅವರ ಒಂದು ಸಾಮಾಜಿಕ ಕಾಳಜಿ ಅಥವಾ ಕಳಕಳಿ ಉಳ್ಳಂತಹ ಒಂದು ಸಂದೇಶಗಳನ್ನ ಸಾರುವಂತಹ ಒಂದು ಕಲಾಕೃತಿಗಳಿರುವಂತದ್ದು. ಸೊ ಇಲ್ಲಿ ನೋಡಿದಷ್ಟು ಉಂಟಲ್ಲ ಸ್ಫೂರ್ತಿ ಸಿಗುವಂಥದ್ದು, ನೋಡಿದಷ್ಟು ನಮಗೆ ನಮ್ಮ ಮೇಲೆ ಪ್ರಭಾವ ಬೀರುವಂಥದ್ದು. ಸೊ ಸುಮಾರು 30ಕ್ಕೂ ಹೆಚ್ಚು ಮಳಿಗೆಗಳಿವೆ. ನಮ್ಮ ತುಳುನಾಡೇ ಒಂದಷ್ಟು ಇಲ್ಲಿ ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ ಅನ್ನೋದ್ರಲ್ಲೂ ಕೂಡ ತಪ್ಪಿಲ್ಲ. ಸೊ ಬನ್ನಿ ಉಡುಪಿಯ ಉಚ್ಚಿಲ ದಸರಾಕ್ಕೆ. ಸೊ ಇದೀಗ ವಸ್ತು ಪ್ರದರ್ಶನದ ಕತೆ ಆದ್ರೆ ಇಲ್ಲಿ ವ್ಯಾಪಾರಿ ಮಳಿಗೆ ಬೇರೆನೇ ಇದೆ. ಸೊ ದೇವಸ್ಥಾನ, ಧಾರ್ಮಿಕ, ನಮ್ಮ ನವದುರ್ಗೆಯರ ಪೂಜೆ ಪುನಸ್ಕಾರ ಅದೆಲ್ಲವೂ ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ. ಸೊ ಇದಿಷ್ಟಕ್ಕೆ ಮುಗಿಲಿಲ್ಲ. ಸೊ ನಮ್ಮ ಕೇವಲ ಉಡುಪಿ ಉಚ್ಚಿಲ ದಸರಾ ಅಥವಾ ಈ ಒಂದು ದೇವರ ಆವರಣ ಮಾತ್ರ ಅಲ್ಲ, ಇಡೀ ಊರಿಗೆ ಊರೇ ಆ ಬೆಳಕಿನಿಂದ ಕಂಗೊಳಿಸುತ್ತೆ. ಪ್ರತಿಯೊಬ್ರು ಕೂಡ ದಯವಿಟ್ಟು ಬನ್ನಿ, ಇದು ನಮ್ಮ ಉಡುಪಿಯ ಹೆಮ್ಮೆ. ಸೊ ನಮ್ಮಿಂದಾಗಿ ಸೊ ಏನು ಅಂತ ಹೇಳಿದ್ರೆ ಇಲ್ಲಿರುವಂತಹ ಒಂದಷ್ಟು ಕಲಾವಿದರುಗಳನ್ನ ಪರಿಚಯಿಸೋಣ, ನಾವು ನೋಡೋಣ, ಸ್ಫೂರ್ತಿ ಪಡೆಯೋಣ ಅಂತ ಹೇಳ್ತಾ ನಮಸ್ಕಾರ.